ಆ ದಿನ ನೋಹಾನನು ಪಾಪಿಷ್ಠ ಮನುಷ್ಯರ ಮಧ್ಯ ಪರಿಶುದ್ಧನಾಗಿ ಜೀವಿಸಿದನು. ಅದ್ಭುತ! ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಮ್ಮ ಕುಟುಂಬ ಬಂಧು ಮಿತ್ರರಲ್ಲಿ ಯಾರೂ ಯೇಸುವನ್ನು ನಂಬಿಲ್ಲ, ಆದರೆ ನಾವು ನಂಬಿದ್ದೇವೆ ಎನ್ನುವವರು. ನಮ್ಮ ಕುಟುಂಬದಲ್ಲಿ ಬಹಳ ಜನ ಕುಡುಕರಿದ್ದಾರೆ, ಆದರೆ ನಾನು ಪರಿಶುದ್ಧನಾಗಿ ಜೀವಿಸ್ತಿದ್ದೇನೆ ಎನ್ನುವವರು. ನಮ್ಮ ಕುಟುಂಬದಲ್ಲಿ ಬಹಳ ಜನ ಲಂಚಕೋರರಿದ್ದಾರೆ, ಆದರೆ ನಾನು ಮಾತ್ರ ನ್ಯಾಯದಿಂದ ಸಂಪಾದಿಸುವವನಾಗಿದ್ದೇನೆ ಎನ್ನುವವರು. ನಮ್ಮ ಕುಟುಂಬದಲ್ಲಿ ಬಹಳ ಜನ ಲೋಕಾನುಸಾರವಾಗಿ ಜೀವಿಸ್ತಿದ್ದಾರೆ, ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆ. ನಮ್ಮ ಬಂಧು ಮಿತ್ರರು ಹಾಗೇ ಜೀವಿಸ್ತಿದ್ದಾರೆ, ಆದರೆ ನಾನು ಮಾತ್ರ ವಾಕ್ಯಾನುಸಾರವಾಗಿ ಜೀವಿಸ್ತಿದ್ದೇನೆ ಎನ್ನುವವರು. ದೇವರು ಆಶಿಸಿದಂತೆ ಜೀವಿಸುತ್ತಿದ್ದೇನೆ ಎಂದು ಹೇಳುವುದು ನಿಜವಾಗ್ಲೂ ಅದ್ಭುತ. ಅದು ಎಷ್ಟು ಅದ್ಭುತವಾಗಿದೆ ಗೊತ್ತಾ? ಅದು ಎಷ್ಟು ಅದ್ಭುತವಾದ ಜೀವಿತವಾಗಿದೆ ಗೊತ್ತಾ? ನಿಮ್ಮ ಜೀವಿತ ಒಂದ್ ವೇಳೆ ಹಾಗಿರುವುದಾದರೆ ನೀವೇ ಮುಂಬರುವ ತಲೆಮಾರಿಗೆ ಆಶೀರ್ವಾದಕರವಾಗಿ, ಆದರ್ಶಕರವಾಗಿ ನಿಲ್ಲುವಂತವರಾಗಿದ್ದೀರಿ. ಆ ದಿನ ನೋಹಾನನ ಜೀವಿತದಲ್ಲಿ ಅದೇ ಜರುಗಿತು. ಅವನೊಬ್ಬನೇ ನೀತಿವಂತನಾಗಿ ಜೀವಿಸಿದ್ದರಿಂದ ಅವನೊಬ್ಬನಷ್ಟೇ ಅಲ್ಲ ಪ್ರಿಯರೇ, ಅವನಿಗೆ ಅಂತ ಒಂದು ಕುಟುಂಬ ಕೂಡ ಇತ್ತು. ಅವನಿಗೂ ಕೂಡ ಹೆಂಡತಿ ಇದ್ದಳು. ಕೆಲವೊಂದು ಕುಟುಂಬಗಳಲ್ಲಿ ಹೆಂಡತಿಯನ್ನು ಬಹಳ ಆತ್ಮಿಕಳಾಗಿರುತ್ತಾಳೆ, ಗಂಡ ದುಷ್ಟನಾಗಿರುತ್ತಾನೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಗಂಡ ಆತ್ಮಿಕನಾಗಿರ್ತಾನೆ, ಹೆಂಡತಿಯನ್ನು ಜಗಳಗಂಟಿಯಾಗಿರುತ್ತಾಳೆ. ಗಂಡ ಅಷ್ಟೇ ಸಭೆಗೆ ಹೋಗ್ತಾನೆ, ಹೆಂಡತಿ ಹೋಗೋದಿಲ್ಲ. ಹೆಂಡತಿ ಅಷ್ಟೇ ಸಭೆಗೆ ಹೋಗ್ತಾಳೆ, ಗಂಡ ಹೋಗಲ್ಲ. ಗಂಡ ಹೆಂಡತಿ ಒಂದು ವೇಳೆ ಹೋಗೋದಾದ್ರೆ ಮಕ್ಕಳು ಹೋಗೋದಿಲ್ಲ. ಮಕ್ಕಳು ಒಂದು ವೇಳೆ ಸಭೆಗೆ ಹೋದ್ರೆ ತಂದೆ ತಾಯಿ ಹೋಗಲ್ಲ. ಇಂತಹ ಬಹಳಷ್ಟು ಕುಟುಂಬ ನಾವು ನೋಡ್ತಾ ಇರ್ತೇವೆ. ಆದರೆ ನೋಹಾನನು ಎಷ್ಟು ಅದ್ಭುತನಾದ ಆತ್ಮಿಕನೆಂದರೆ ಅವನೊಬ್ಬನೇ ಅಲ್ಲ ಆತ್ಮಿಕತೆಯನ್ನು ತೋರ್ಪಡಿಸಿದ್ದು, ತನ್ನ ಹೆಂಡತಿಯನ್ನು ಕೂಡ ಆತ್ಮಿಕಳನ್ನಾಗಿ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ ಪ್ರಿಯರೇ, ತನ್ನ 3 ಜನ ಮಕ್ಕಳನ್ನು ಕೂಡ ಆತ್ಮಿಕರನ್ನಾಗಿ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, ತನ್ನ ಸೊಸೆಯಂದಿರನ್ನು ಕೂಡ ಆತ್ಮಿಕರನ್ನಾಗಿ ಮಾಡಿಕೊಂಡಿದ್ದ. ಅದ್ಭುತವಾದ ಆತ್ಮಿಕತೆ. ಇದು ಅಷ್ಟು ಸುಲಭ ಅಂತೀರಾ? ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆತ್ಮಿಕರನ್ನಾಗಿ ಬೆಳೆಸುವಂಥದ್ದು ಅಷ್ಟು ಸುಲಭ ಅಂತೀರಾ? ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಹಡೆದವರಿಗೆ ಗೊತ್ತು ಅದು ಎಷ್ಟು ಕಷ್ಟವೆಂದು. ಅಸಾಧ್ಯವೆಂದು ಹೇಳ್ತಾ ಇಲ್ಲ, ಆದರೆ ಅದು ಎಷ್ಟೋ ಕಷ್ಟಕರವಾಗಿದೆ. ಯೋಬನಿಗೂ ಕೂಡ ಮಕ್ಕಳಿದ್ರು, ಅವರು ಪರಿಶುದ್ಧರಾಗಿ ಜೀವಿಸಿದ್ರು. ಹೇಗೆ ಸಾಧ್ಯ ಪ್ರಿಯರೇ 10 ಜನ ಮಕ್ಕಳು ಪರಿಶುದ್ಧರಾಗಿ ಜೀವಿಸೋದು? ಪ್ರತಿದಿನ ಬೆಳಗ್ಗೆ ಯೋಬನು ಎದ್ದು ತನ್ನ ಮಕ್ಕಳಿಗೋಸ್ಕರ ದೇವರ ಮುಂದೆ ಪ್ರಾರ್ಥಿಸ್ತಿದ್ದ. ಉದಯ ಕಾಲದಲ್ಲಿಯೇ ಎದ್ದು ದೇವರ ಸನ್ನಿಧಿಯಲ್ಲಿ ತನ್ನ ಮಕ್ಕಳಿಗೋಸ್ಕರ ಯಜ್ಞಗಳನ್ನು, ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದ. ಆ ಯೋಬನ ಪ್ರಾರ್ಥನೆ, ಆ ಯೋಬನ ನಂಬಿಕೆ ಅಂದರೆ ದೇವರ ಮೇಲಿರುವ ನಂಬಿಕೆ, ಯಥಾರ್ಥತೆಯ ಜೀವಿತ ಮಕ್ಕಳ ಸುತ್ತಲೂ ತನ್ನ ಕುಟುಂಬ ಸುತ್ತಲೂ ಬೇಲಿ ಹಾಕಿತು. ಅದಕ್ಕಾಗಿಯೇ ಯೋಬನ ಮಕ್ಕಳು ಯಥಾರ್ಥರಾಗಿಯೇ ಜೀವಿಸುತ್ತಾರೆ. ನೋಹಾನನು ಎಷ್ಟು ಅದ್ಭುತನಾದ ಆತ್ಮಿಕನಾಗಿದ್ದನು ಗೊತ್ತಾ? ತನ್ನ ಸುತ್ತಲಿರುವವರು ಪಾಪಿಷ್ಟ ಕೆಲಸ ಮಾಡ್ತಿದ್ರು ಕೂಡ, ತನ್ನ ಸುತ್ತಲಿರುವವರು ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ ತಾನು ಮಾತ್ರ ಯಥಾರ್ಥನಾಗಿ ಜೀವಿಸ್ತಾನೆ. ಪ್ರಿಯರೇ, ಹೇಳಬೇಡಿರಿ ಬ್ರದರ್, ಈ ದಿನ ನಾನು ಹಾಳಾಗಲು ಕಾರಣವೇನೆಂದರೆ ನನ್ನ ಸುತ್ತಲಿರುವ ಸರ್ಕಲ್ ಆ ರೀತಿಯಾಗಿದೆ ಎಂದು ಹೇಳಬೇಡಿರಿ. ಯಾಕೆ ಹೀಗೆ ಅನ್ಯಾಯದಿಂದ ಸಂಪಾದಿಸ್ತೀರಿ ಎಂದು ಕೇಳಿದ್ರೆ, ಏನ್ ಮಾಡಬೇಕು ಬ್ರದರ್, ನಾನು ಮಾಡುವ ಉದ್ಯೋಗ ಆ ರೀತಿಯಾಗಿದೆ, ಅಲ್ಲಿ ಪ್ರತಿಯೊಬ್ಬನೂ ಅನ್ಯಾಯದಿಂದಲೇ ಸಂಪಾದಿಸ್ತಾನೆ. ಹಾಗಾಗಿ ನಾನು ಕೂಡ ನನ್ನ ಉದ್ಯೋಗ ಹಾಗಿರುವುದರಿಂದ ಅನ್ಯಾಯದಿಂದ ಸಂಪಾದಿಸಬೇಕಾಗ್ತದೆ ಅನ್ನಬೇಡಿ. ಒಮ್ಮೆ ಒಬ್ಬ ಸಹೋದರ ಬಂದು ಹೇಳ್ತಾನೆ, ಬ್ರದರ್ ನಿಜವಾಗ್ಲೂ ನನಗೆ ಕುಡಿಯುವ ಮನಸ್ಸಿರಲ್ಲ, ಆದರೆ ನಾನೇನು ಕುಡುಕನಲ್ಲ, ಆದರೆ ನನ್ನ ಸುತ್ತಲೂ ಇರುವ ಸರ್ಕಲ್ ಆ ರೀತಿಯಾಗಿದೆ ಬ್ರದರ್ ಅಂದ. ನನ್ನ ಸುತ್ತಲೂ ಅಂತಹದೇ ಸರ್ಕಲ್ ಇದೆ ಅಂದ. ಎಂತಹ ಸರ್ಕಲು? ಎಲ್ಲರೂ ಕುಡುಕರಾಗಿದ್ದಾರೆ ಬ್ರದರ್ ಅಂದ. ಆ ರೀತಿ ಭಯಂಕರವಾಗಿ ಕುಡಿಯುವವರ ಮಧ್ಯ ನೀನ್ಯಾಕೆ ಇರ್ತಾ ಇದ್ದೀ? ನಾನ್ ಮಾಡುವ ಕೆಲಸವೇ ಹಾಗಿದೆ ಬ್ರದರ್ ಅಂದ. ಸೊ ಅವರು ಭಯಂಕರವಾದ ಕುಡುಕರಾಗಿದ್ದಾರೆ ಅಂದುಕೋ, ಮತ್ತೆ ನೀನ್ಯಾಕೆ ಅವರ ಮಧ್ಯದಲ್ಲಿ ಇರ್ತಾ ಇದ್ದೀ ಅಂದಾಗ, ಅದೇ ಬ್ರದರ್ ನಾನ್ ಮಾಡುವ ಕೆಲಸವೇ ಹಾಗಿದೆ. ಏನ್ ಕೆಲಸ ಮಾಡ್ತೀಯಪ್ಪ ನೀನು ಅಂದೆ. ಬಾರ್ನಲ್ಲಿ ಬ್ರ್ಯಾಂಡಿ ಬಾಟಲ್ಗಳನ್ನು, ವಿಸ್ಕಿ ಬಾಟಲ್ಗಳನ್ನು ಗ್ಲಾಸ್ನಲ್ಲಿ ಹೊಯ್ದು ಕೊಡ್ತೇನೆ ಬ್ರದರ್ ಅಂದ. ಅದು ಅವನ ಕೆಲಸ ಅಂತೆ. ಏನ್ ಹೇಳ್ತಿದ್ದಾನೆ ಅವನು? ಬ್ರದರ್ ಏನ್ ಮಾಡ್ಬೇಕು ನಾನು, ನನ್ನ ಕೆಲಸ ಆಗಿದೆ ಬ್ರದರ್, ಅದಕ್ಕಾಗಿಯೇ ಕುಡಿಯುತ್ತಿದ್ದೇನೆ ಬ್ರದರ್ ಅಂದ. ಅಷ್ಟಕ್ಕೂ ಅವನು ಮಾಡುವ ಕೆಲಸವೇನೆಂದರೆ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಗ್ಲಾಸಲ್ಲಿ ಸರಾಯಿ ಹೊಯ್ಯೋದು, ಬ್ರ್ಯಾಂಡಿ ಹೊಯ್ಯೋದು, ವಿಸ್ಕಿ ಹೊಯ್ಯುವುದೇ ಅವನ ಕೆಲಸ ಆಗಿತ್ತು. ಯಾಕೆ ಆ ಕೆಲಸ ಬಿಟ್ರೆ ಪ್ರಪಂಚದಲ್ಲಿ ಬೇರೆ ಕೆಲಸವೇ ಇಲ್ಲವೋ? ಅವರು ಕುಡ್ದಾದ ಮೇಲೆ ಅರ್ಧ ಬಾಟಲ್ ಉಳಿಸ್ತಾರಲ್ಲ ಬ್ರದರ್, ಅದು ಯಾಕೆ ಎಸೆಯಬೇಕಂದ್ಕೊಂಡು ನಾನೇ ಕುಡಿದು ಅವುಗಳನ್ನ ಖಾಲಿ ಮಾಡ್ತೇನೆ ಬ್ರದರ್ ಅಂದ. ಯಾವುದ್ರ ಮೇಲೆ ಅವನು ದಯ ತೋರಿಸ್ತಾನಂತೆ? ಉಳಿದಿರುವ ಸರಾಯಿ ಮೇಲೆ. ಸಾಧಾರಣವಾಗಿ ಯಾರೇ ಆಗ್ಲಿ ಹೋಟೆಲ್ ಟೇಬಲ್ ಮೇಲೆ ಯಾರಾದ್ರೂ ಊಟ ಉಳಿಸಿದ್ರೆ, ಅಯ್ಯಯ್ಯಯ್ಯೋ ವೇಸ್ಟ್ ಆಗ್ಬಿಡುತ್ತೆ, ಈ ಊಟ ಎಸೆಯೋದು ಒಳ್ಳೇದಲ್ಲ ಎಂದು ಯೋಚಿಸಿ ಉಳಿದಿರುವಂತಹ ಇಂಜುಲು ಆಗದೇ ಇರುವಂಥದ್ದನ್ನು ತಿಂದ್ರೆ ತಪ್ಪೇನಿಲ್ಲ. ಆದರೆ ಪಾಪ ಇವನಿಗೆ ಎಷ್ಟು ದಯ ನೋಡಿ. ಯಾವುದ್ರ ಮೇಲೆ? ಬ್ರ್ಯಾಂಡಿ ಬಾಟಲ್ ಮೇಲೆ, ವಿಸ್ಕಿ ಬಾಟಲ್ ಮೇಲೆ, ಬೀರ್ ಬಾಟಲ್ ಮೇಲೆ. ಪಾಪ ನೋಡ್ತಾ ನೋಡ್ತಾ ಹೇಗೆ ಆ ಬಾಟಲ್ ಎಸಲಿಕ್ಕಾಗತ್ತೆ ಬ್ರದರ್ ಅಂದ. ಅದಕ್ಕಾಗಿಯೇ
ನಾನು ಕೂಡ ಪೆಗ್ಗಳನ್ನು ಕುಡಿತೇನೆ ಬ್ರದರ್. ಏನ್ ಮಾಡ್ತಿದ್ದಾನೆ? ಸಮರ್ಥಿಸಿಕೊಳ್ತಿದ್ದಾನೆ. ಹೇಗೆ? ನನ್ನ ಉದ್ಯೋಗ ಆಗಿದೆ ಅಂದ. ಕೆಲ್ಸಕ್ಕೆ ಬರ್ದವನೇ. ಅಲ್ಯಾಕೆ ನೀನು ಉದ್ಯೋಗ ಮಾಡ್ತಿದ್ದಿ? ನೀನು ನಿಜವಾಗ್ಲೂ ಪರಿಶುದ್ಧನಾಗಿ ಜೀವಿಸಬೇಕು, ಯಥಾರ್ಥನಾಗಿ ಜೀವಿಸಬೇಕು. ಕುಡಿದು ತೂಗಾಡಿ ಬಂದು ಹೆಂಡತಿಗೆ ಒದೆಯಲಾರದಂತೆ, ಮಕ್ಕಳಿಗೆ ಬೈಯಲಾರದೆ ನಿಮ್ಮ ಜೀವಿತ ಸರಿಯಾಗಿರಬೇಕಾದ್ರೆ ಅಂತಹ ಉದ್ಯೋಗ ಬಿಟ್ಬಿಡಿರಿ. ಅದನ್ನು ಬಿಟ್ಟು ಬಿಡಲಾರದೆ ಅದೇ ಉದ್ಯೋಗ ಮಾಡ್ತಾ ಅವರೊಂದಿಗೆ ನೀವು ಕುಡಿಯುತ್ತಾ, ನೀವು ತಿನ್ನುತ್ತಾ, ನೀವು ಕುಣಿದಾಡುತ್ತಾ ನನ್ನ ಉದ್ಯೋಗ ಆಗಿದೆ ಎಂದು ಯಾಕೆ ಹೇಳ್ತೀರಿ? ಇದು ಕೇವಲ ನೆಪ ಮಾತ್ರ ಆಗಿದೆ. ಇದ್ದೀರಾ ನಮ್ಮ ಮಧ್ಯ ಅಂತವ್ರು ಯಾರಾದ್ರೂ? ನಾನು ಒಳ್ಳೆಯವನೇ ಬ್ರದರ್ ಆದ್ರೆ ನನ್ನ ಉದ್ಯೋಗ ಆಗಿದೆ. ನಾನು ಒಳ್ಳೆಯವನೇ ಬ್ರದರ್ ಆದ್ರೆ ಉದ್ಯೋಗ ಮಾಡುವ ಸ್ಥಳ ಆಗಿದೆ. ನಾನು ಒಳ್ಳೆಯವನೇ ಬ್ರದರ್, ನನ್ನ ವ್ಯಾಪಾರ ಆಗಿದೆ. ನಾನು ಒಳ್ಳೆಯವನೇ ಬ್ರದರ್ ಆದ್ರೆ ವ್ಯಾಪಾರದಲ್ಲಿನ ಪರಿಸ್ಥಿತಿ ಆಗಿವೆ, ಪಾರ್ಟ್ನರ್ ಆಗಿವೆ, ಅದಕ್ಕಾಗಿಯೇ ತಪ್ಪು ಮಾಡ್ತಿದ್ದೇನೆ ಅನ್ನುವಂಥವ್ರು ಇರುವುದಾದ್ರೆ ಕೇಳಿರಿ. ನೋಹಾನನ ಕಾಲದಲ್ಲಿ ಅವನ ಸುತ್ತಲಿರುವವರನ್ನು ಗಮನಿಸುವಾಗ ಎಲ್ಲರೂ ಕೂಡ ಪಾಪಿಷ್ಠರೇ ಆಗಿದ್ರು. ಆದಾಗ್ಯೂ ಪರಿಶುದ್ಧನಾಗಿ ಜೀವಿಸಿದ. ಯಾಕೆಂದ್ರೆ ಅವನು ತೀರ್ಮಾನ ತೆಗೆದುಕೊಂಡಿದ್ದ, ಈ ಪಾಪಿಷ್ಠ ಮನುಷ್ಯರ ಮಧ್ಯ ನಾನು ಇರಬೇಕಾಗ್ತಿದೆ, ಆದರೆ ನಾನು ಮಾತ್ರ ಪಾಪಿಷ್ಠನಾಗಿ ಇರೋದಿಲ್ಲವೆಂದು ತೀರ್ಮಾನ ತೆಗೆದುಕೊಂಡ. ನಾವೆಲ್ಲರೂ ಕೂಡ ಒಂದು ವಾಸ್ತವ ನಾವು ಒಪ್ಪಿಕೊಳ್ಳಲೇಬೇಕು. ಏನದು? ದೋಣಿ ನೀರಿನೊಳಗೆ ಇರಬೇಕಾಗುತ್ತೆ. ನೀರಲ್ಲೇ ಇರಬೇಕಾಗುತ್ತಲ್ಲವೋ? ದೋಣಿ ಎಲ್ಲಾದರೂ ನೀವು ನೋಡಿದೀರಾ? ಎಲ್ಲಿ ನೋಡಿದೀರಿ? ಸಾಧಾರಣವಾಗಿ ನೀರಲ್ಲೇ ನೋಡ್ತೀರಿ. ದೋಣಿ ನೀರಲ್ಲೇ ಇರಬೇಕು. ಅದಕ್ಕೋಸ್ಕರವೇ ಅದನ್ನು ತಯಾರು ಮಾಡಿದ್ದಾರೆ. ಆದರೆ ನೀರು ಮಾತ್ರ ದೋಣಿಯೊಳಗೆ ಇರಬಾರದು. ಯಾಕೆ? ಏನಾಗುತ್ತೆ? ನೀರು ದೋಣಿಯೊಳಗಿದ್ರೆ ದೋಣಿ ಮುಳುಗೋಗುತ್ತೆ. ಹಾಗೆಯೇ ನಾವೆಲ್ಲರೂ ಲೋಕದಲ್ಲಿಯೇ ಇರಬೇಕು, ತಪ್ಪಿದಲ್ಲ. ಆದರೆ ನಮ್ಮೊಳಗೆ ಮಾತ್ರ ಯಾವತ್ತೂ ಲೋಕ ಇರಲೇಬಾರದು. ನಾವೆಲ್ಲರೂ ಕೂಡ ಬದುಕಿರುವವರೆಗೂ ಈ ಲೋಕದಲ್ಲಿ ಇರಲೇಬೇಕಾಗುತ್ತದೆ. ಆದರೆ ಈ ಲೋಕದಲ್ಲಿರುವಂಥದ್ದು ಮಾತ್ರ ನಮ್ಮೊಳಗಡೆ ಇರಬಾರದು. ಯಾವುದು ಈ ಲೋಕದಲ್ಲಿರುವುದು? ಬೈಬಲ್ ಹೇಳ್ತದೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬ. ಈ ಮೂರು ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಈ ಶರೀರದ ಆಸೆ ನಿಮ್ಮೊಳಗಡೆ ಇರುವುದಾದರೆ, ಕಣ್ಣಿನ ಆಸೆ ನಿಮ್ಮೊಳಗೆ ಇರುವುದಾದರೆ, ಗರ್ವವಾಗಲಿ, ಅಹಂಭಾವವಾಗಲಿ, ಆಕ್ರೋಶವಾಗಲಿ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ಈ ಲೋಕದೊಳಗೆ ನಾವಿರಬೇಕೆ ಹೊರತು ಲೋಕ ನಮ್ಮೊಳಗಿರಬಾರದು. ನೋಹಾನನು ಅದನ್ನು ಅರ್ಥ ಮಾಡಿಕೊಳ್ತಾನೆ. ನಾನು ಪಾಪಿಷ್ಠ ಮನುಷ್ಯರ ಮಧ್ಯೆ ಇರಬೇಕಾಗುತ್ತಿದೆ. ನನ್ನ ಸುತ್ತಲಿರುವ ಸಮಾಜ ಹಾಳಾದ ಸಮಾಜ ಆಗಿದೆ. ಅವರ ಮಧ್ಯ ನಾನು ಇರಬೇಕಾಗ್ತಿದೆ. ಆದರೆ ಅವರನ್ನು ಮಾತ್ರ ನನ್ನ ಜೀವಿತದೊಳಗೆ ಬರಗೊಡಿಸಲ್ಲ. ಇಂಥ ಪಾಪ ಮಾತ್ರ ನನ್ನ ಕುಟುಂಬದಲ್ಲಿ ಬರಗೊಡಿಸೋದಿಲ್ಲ ಎಂದು ತೀರ್ಮಾನ ತೆಗೆದುಕೊಳ್ಳುವುದು ಮಾತ್ರವಲ್ಲದೆ ತಕ್ಕ ಎಚ್ಚರ ವಹಿಸುತ್ತಾನೆ. ಪಾಪಿಷ್ಠರೊಂದಿಗೆ ಬೆರೆಯಲಾರದೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾನೆ. ಅಷ್ಟು ಮಾತ್ರವಲ್ಲ, ತನ್ನ ಕುಟುಂಬವನ್ನು ಕೂಡ ಕಾಪಾಡಿಕೊಳ್ತಾನೆ. ಹಾಗಾಗಿ ಇದು ಸಾಧ್ಯ. ಪಾಪಿಷ್ಠ ಲೋಕದಲ್ಲಿ ನೀವು ಪರಿಶುದ್ಧರಾಗಿ ಜೀವಿಸುವುದು ಸಾಧ್ಯ. ನಿಮ್ಮ ಸುತ್ತಲಿರುವವರು ಪಾಪ ಮಾಡಲು ಪ್ರೇರೇಪಿಸುತ್ತಾ ಇದ್ರೂ ಕೂಡ ನೀವು ಪರಿಶುದ್ಧರಾಗಿ ಜೀವಿಸುವಂಥದ್ದು ಸಾಧ್ಯ. ಯೋಸೇಫನ ಸುತ್ತಲಿರುವ ಆ ಸ್ತ್ರೀ ಪ್ರತಿದಿನ ಬಂದು ಬಾ ಪಾಪ ಮಾಡು, ಬಾ ಪಾಪ ಮಾಡು, ಬಾ ಪಾಪ ಮಾಡು ಎಂದು ಶೋಧಿಸ್ತಿದ್ದಳು. ಹೀಗೆ ಎಷ್ಟೇ ಸಾರಿ ಫೋರ್ಸ್ ಮಾಡಿದ್ರು, ಎಷ್ಟೇ ಸಾರಿ ಶೋಧಿಸಿದರು, ಯೋಸೇಫನು ಮಾತ್ರ ಪರಿಶುದ್ಧತೆಯನ್ನೇ ಕೋರಿಕೊಂಡ. ಇಂಥ ಮಹಾಘೋರ ಪಾಪವನ್ನು ನನ್ನ ದೇವರ ಮುಂದೆ ನಾನ್ ಹೇಗೆ ಮಾಡಲಿ ಅನ್ನುತ್ತಾನೆ. ಖಂಡಿತವಾಗಿ ಹೇಳೇ ಬಿಡುತ್ತಾನೆ. ನೀನು ಎಷ್ಟೇ ಫೋರ್ಸ್ ಮಾಡಿದ್ರು, ಎಷ್ಟೇ ಶೋಧಿಸಿದ್ರು, ಎಷ್ಟೇ ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು, ನನಗೆ ಪ್ರಮೋಷನ್ ಕೊಡ್ತೇನೆಂದು ಹೇಳಿದ್ರು, ಸಂಬಳ ಹೆಚ್ಚು ಮಾಡ್ತೇನೆಂದು ಹೇಳಿದ್ರು, ನೀನು ಏನೇ ಹೇಳಿದ್ರೂ ಕೂಡ ನಾನು ನಿನಗೆ ಒಳಗಾಗುವ ಅವಕಾಶ ಇಲ್ಲ. ಅವನು ಪರಿಶುದ್ಧನಾಗಿದ್ದನು. ಈ ದಿನ ನಮ್ಮಲ್ಲಿಯೂ ಕೆಲವರಿದ್ದಾರೆ, ಉದ್ಯೋಗಕ್ಕೋಸ್ಕರ ತಮ್ಮನ್ನು ತಾವು ಮಾರಿಕೊಳ್ಳುವಂಥವರು, ಪ್ರಮೋಷನ್ಗೋಸ್ಕರ ತಮ್ಮ ಶರೀರವನ್ನು ಪಣವಾಗಿಡುವಂಥವರು, ಸಂಬಳ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಪರಿಶುದ್ಧತೆಯನ್ನು ಕಳೆದುಕೊಳ್ಳುವಂಥವರು. ಇಲ್ಲ ಅಂತೀರಾ? ಖಂಡಿತವಾಗಿಯೂ ಇದ್ದಾರೆ. ಯಾಕೆ ಆ ತಪ್ಪು ಕೆಲಸ ಮಾಡ್ತಿದ್ದೀರಿ? ಯಾಕೆ ಆ ಪಾಪಿಷ್ಟ ಕೆಲಸ ಮಾಡ್ತಿದ್ದೀರಿ ಅವನೊಂದಿಗೆ? ಅವನು ಹೇಳಿದ ಹಾಗೆ ನಾನು ಮಾಡದಿದ್ದರೆ, ಅವನು ಕೋರಿಕೊಂಡಂತೆ ನಾನು ಮಾಡದಿದ್ದರೆ ಉದ್ಯೋಗದಿಂದ ತೆಗೆದುಹಾಕ್ತಾನೆ. ಉದ್ಯೋಗ ಮುಖ್ಯವೋ, ನಿಮ್ಮ ಆತ್ಮಿಕತೆ ಮುಖ್ಯವೋ? ಅವನು ಆಶಿಸಿದಂತೆ ನಾನು ಇರದಿದ್ದರೆ ನನಗೆ ಪ್ರಮೋಷನ್ ಬರದಂತೆ ಮಾಡ್ತಾನೆ. ಪ್ರಮೋಷನ್ ಮುಖ್ಯವೋ, ನಿಮ್ಮ ಪರಿಶುದ್ಧತೆ ಮುಖ್ಯವೋ? ಅವನ ಕೋರಿಕೆ ತೀರಿಸದಿದ್ದರೆ ನನಗೆ ಸಂಬಳ ಬರಲಾರದಂತೆ ಮಾಡ್ತಾನೆ. ನಿಮಗೆ ಸಂಬಳ ಮುಖ್ಯವೋ, ನಿಮ್ಮ ಜೀವಿತ ಮುಖ್ಯವೋ? ಒಂದು ಸಾರಿ ಆಲೋಚಿಸಿ. ಆ ದಿನ ಯೋಸೇಫ ತೀರ್ಮಾನ ತೆಗೆದುಕೊಳ್ತಾನೆ, ನನ್ನ ಉದ್ಯೋಗ ಹೋದ್ರೂ ಪರವಾಗಿಲ್ಲ, ನನ್ನ ಭವಿಷ್ಯ ಏನಾದ್ರೂ ಪರವಾಗಿಲ್ಲ, ನಾನು ಮಾತ್ರ ಈ ಪಾಪಿಷ್ಟ ಕೋರಿಕೆಗೆ, ಈ ಪಾಪಿಷ್ಟ ಶೋಧನೆಗೆ, ಈ ಪಾಪಿಷ್ಟ ಮನುಷ್ಯಳಿಗೆ ನನ್ನ ಜೀವಿತ ಒಪ್ಪಿಸಿಕೊಡೋದಿಲ್ಲ ಎಂದು ತೀರ್ಮಾನ ತೆಗೆದುಕೊಳ್ತಾನೆ. ಉದ್ಯೋಗ ಕಳೆದುಕೊಳ್ತಾನೆ. ಉದ್ಯೋಗದಿಂದ ತೆಗೆದುಹಾಕ್ತಾರೆ. ಅಷ್ಟು ಮಾತ್ರವಲ್ಲ, ಯಾವ ತಪ್ಪು ಮಾಡದಿದ್ರೂ ಕೂಡ ಸೆರೆಮನೆಯೊಳಗೆ ಹಾಕ್ತಾರೆ. ಸೆರೆಮನೆಯೊಳಗಾದ್ರೂ ನಾನು ಬೀಳ್ತೇನೆ, ಆದ್ರೆ ಆ ಹುಡುಗಿಯ ಮಡಿಲಿಗೆ ಮಾತ್ರ ನಾನು ಸೇರೋದಿಲ್ಲ. ಈ ಭೂಮಿಯಲ್ಲಿ ನಾನಿರೋದು ಹುಡುಗಿಗೆ ಸಂತೋಷಪಡಿಸುವುದಕ್ಕಾಗಿ ಅಲ್ಲ, ಆಂಟಿಗೆ ಸಂತೋಷಪಡಿಸುವುದಕ್ಕಾಗಿ ಅಲ್ಲ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಈ ಭೂಮಿಯ ಮೇಲೆ ನೀವಿರೋದು ಅಂಕಲ್ಗೆ ಸಂತೋಷಪಡಿಸುವುದಕ್ಕಾಗಲ್ಲ, ಎದುರುಗಡೆ ಮನೆಯವರಿಗೆ ಸಂತೋಷಪಡಿಸುವುದಕ್ಕಾಗಲ್ಲ, ಪಕ್ಕದ ಮನೆಯವರಿಗೆ ಸಂತೋಷಪಡಿಸುವುದಕ್ಕಾಗಿ ಅಲ್ಲ, ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಸಂತೋಷಪಡಿಸುವುದಕ್ಕಾಗಿ ಅಲ್ಲ, ನಿಮ್ಮ ಬಾಸ್ಗೆ ಸಂತೋಷಪಡಿಸುವುದಕ್ಕಾಗಿ ಅಲ್ಲ. ಈ ಭೂಮಿಯ ಮೇಲೆ ನಾವಿರೋದು ನಮ್ಮನ್ನು ಸೃಷ್ಟಿಸಿದಂತಹ ಆ ದೇವಾದಿ ದೇವನಿಗೆ ಸಂತೋಷಪಡಿಸುವುದಕ್ಕೋಸ್ಕರವೇ.
ಎಂಬ ವಿಷಯವನ್ನು ಮರೆಯಬೇಡಿರಿ. ಏನಾಗುತ್ತೆ? ನಿಮ್ಮ ಸುತ್ತಲಿರುವವರಿಗೆ ಸಂತೋಷಪಡಿಸಿದರೆ ನಿಮ್ಮ ಸ್ಯಾಲರಿ ಹೆಚ್ಚಾಗಬಹುದು, ನಿಮಗೆ ಸಂಬಳ ಬರಬಹುದು, ಜಾಬ್ ಪರ್ಮನೆಂಟ್ ಆಗಬಹುದು, ಪ್ರಮೋಷನ್ ಬರಬಹುದು, ನೀವು ಆಶಿಸಿದ ಟ್ರಾನ್ಸ್ಫರ್ ಬರಬಹುದು, ಇಲ್ಲವೇ ಬೇಕಾದಷ್ಟು ದುಡ್ಡು ಬರಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ನೀವು ಅಪರಾಧಿಗಳಾಗಿ ಉಳ್ಕೊಳ್ಳುತ್ತೀರಿ. ದೇವರ ದೃಷ್ಟಿಯಲ್ಲಿ ನೀವು ಅಪವಿತ್ರಳಾಗಿ ಉಳ್ಕೊಳ್ಳುತ್ತೀರಿ. ಆ ಅಲ್ಪಕಾಲ ಪಾಪ ಭೋಗಗಳಿಗೆ ನಿಮ್ಮನ್ನು ನೀವು ಮಾರಿಕೊಳ್ಳುವುದಾದರೆ ನರಕಕ್ಕೆ ಹೋಗ್ತೀರಿ. ಆ ದಿನ ಆ ಯೋಸೇಫನು ಮಾಡಿದ್ದೇನು ಗೊತ್ತಾ? ನನ್ನ ಪ್ರಮೋಷನ್ಗಿಂತಲೂ, ನನ್ನ ಪರ್ಮನೆಂಟ್ ಜಾಬ್ಗಿಂತಲೂ, ನನಗೆ ಸಿಗುವ ಸಂಬಳಕ್ಕಿಂತಲೂ ನನ್ನ ಕರ್ತನಿಗೆ ಸಂತೋಷಪಡಿಸುವುದೇ ನನ್ನ ಜೀವಿತದ ಮುಖ್ಯ ಭಾಗ ಆಗಿದೆ ಅಂದ್ಕೊಂಡ. ಉದ್ಯೋಗ ಹೊರಟೋಯ್ತು, ಅನ್ಯಾಯದಿಂದ ಸೆರೆಮನೆಯೊಳಗೆ ಬೀಳುತ್ತಾನೆ. ಈಗ ದಯವಿಟ್ಟು ಕೇಳಿ, ಒಂದು ವೇಳೆ ಯೋಸೇಫನು ಆ ದಿನ ತನ್ನನ್ನು ಶೋಧಿಸುತ್ತಾ ಇರುವಂತಹ ಸ್ತ್ರೀಗೆ ಏನಾದ್ರೂ ಒಳಗಾಗಿದೆಯಾದರೆ ಅವನಿಗಿರುವ ಉದ್ಯೋಗ ಪರ್ಮನೆಂಟ್ ಆಗುವ ಚಾನ್ಸ್ ಇತ್ತು, ಇಲ್ಲವೇ ಪ್ರಮೋಷನ್ ಸಿಗುವ ಚಾನ್ಸ್ ಇತ್ತು, ಇಲ್ಲವೇ ಸಂಬಳ ಹೆಚ್ಚಾಗ್ತಾ ಇತ್ತು. ಆದರೆ ದೇಶವನ್ನೇ ಪರಿಪಾಲಿಸುವಂತಹ ಸ್ಥಾನಕ್ಕೆ ಯೋಸೇಫನು ಸೇರುತ್ತಲೇ ಇರಲಿಲ್ಲ. ಯಾವಾಗ ತನ್ನ ಸುತ್ತಲಿರುವ ಸ್ತ್ರೀ ತೊಂದರೆಗೊಳಿಸಿ ಶೋಧನೆಗೊಳಿಸಿದರೂ ಕೂಡ, ಕೊನೆಗೆ ಅವನ ಮೇಲ್ವಸ್ತ್ರ ತೆಗೆಯುವಂತಹ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿಂದ ಓಡ್ ಹೋಗ್ತಾನೆ. ಪ್ರಿಯರೇ, ಪಾಪಕ್ಕೆ ಮಾತ್ರ ಒಳಗಾಗಲಿಲ್ಲ. ಫಲಿತವಾಗಿ ದೇವರು ಅವನ ನೀತಿಯನ್ನು ನೋಡ್ತಾರೆ, ಯಥಾರ್ಥತೆಯನ್ನು ನೋಡುತ್ತಾರೆ. ದೇಶವನ್ನೇ ಪರಿಪಾಲಿಸುವಂತಹ ಪರಿಪಾಲಕನನ್ನಾಗಿ, ಪ್ರಧಾನಮಂತ್ರಿಯನ್ನಾಗಿ ದೇವರು ಮಾಡುತ್ತಾರೆ. ದೇವರನ್ನು ಸಂತೋಷಪಡಿಸುವವರಿಗೆ ದೇವರು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ಪರಿಶುದ್ಧತೆಯನ್ನು, ಪವಿತ್ರತೆಯನ್ನು ಕೋರಿಕೊಳ್ಳುವವರನ್ನು, ಕಾಪಾಡಿಕೊಳ್ಳುವವರನ್ನು ದೇವರು ಶ್ರೇಷ್ಠವಾದ ಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಕೇಳ್ತಿದ್ದೇನೆ, ದೇವರು ಕೊಡುವಂತಹ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಬಯಸುತ್ತಾ ಇದ್ದೀರಾ? ಇಲ್ಲವೇ ಮನುಷ್ಯರು ಕೊಡುವಂತಹ ತಾತ್ಕಾಲಿಕವಾಗಿರುವ ಸುಖ ಕೋರಿಕೊಳ್ತಾ ಇದ್ದೀರಾ? ಸೌಖ್ಯ ಕೋರಿಕೊಳ್ತಾ ಇದ್ದೀರಾ? ಸಂಪಾದನೆ ಕೋರಿಕೊಳ್ತಾ ಇದ್ದೀರಾ? ಇಲ್ಲವೇ ಸ್ಥಾನ ಕೋರಿಕೊಳ್ತಾ ಇದ್ದೀರಾ? ಒಮ್ಮೆ ಆಲೋಚಿಸಿ. ಆ ದಿನ ತನ್ನ ಸುತ್ತಲಿರುವವರು ಪಾಪಿಷ್ಠರಾದಾಗ್ಯೂ ಕೂಡ ನೋಹಾನನು ಪಾಪಕ್ಕೆ ಅವಕಾಶ ಕೊಡಲಿಲ್ಲ, ಪಾಪಿಷ್ಠರೊಂದಿಗೆ ತಿರುಗಿ ತೂಗಾಡಲಿಲ್ಲ. ಯೋಸೇಫನ ಹತ್ತಿರ ಇರುವ ಸ್ತ್ರೀ ಯಾವಾಗಲೂ ಆಕೆಗೆ ಪಾಪ ಮಾಡೆಂದು ಅವನಿಗೆ ಶೋಧಿಸಿದರೂ ಕೂಡ ಪಾಪಕ್ಕೆ ಒಳಗಾಗಲಿಲ್ಲ. ಈ ದಿನ ನಿಮ್ಮ ಜೀವಿತದಲ್ಲಿಯೂ ಯಾವಾಗಲೂ ಶೋಧಿಸುವವನಿದ್ದಾನೆ ಸಹೋದರಿ, ಅದು ನಿಮಗೆ ಚೆನ್ನಾಗಿ ಗೊತ್ತು. ಹೇಗಾದರೂ ಮಾಡಿ ನಿಮ್ಮನ್ನು ವಶಪಡಿಸಿಕೊಳ್ಳಬೇಕು, ಒಳಪಡಿಸಿಕೊಳ್ಳಬೇಕು ಎಂದು ನಿಮ್ಮನ್ನು ಶೋಧಿಸುವವನು ಇದ್ದೇ ಇರುತ್ತಾನೆ. ಸಹೋದರ, ಯಾವಾಗಲೂ ಶೋಧಿಸುವಂತಹ ಒಂದು ಹುಡುಗಿ ನಿನಗಿದ್ದಾಳೆ. ವಶಪಡಿಸಿಕೊಳ್ಳಬೇಕೆಂದು ಬಯಸುವ ಹುಡುಗಿ ಇದ್ದಾಳೆ. ಮದುವೆ ಆದಾಗಿಯೂ ಪರ ಸ್ತ್ರೀ ಇದ್ದಾಳೆ, ಪರ ಪುರುಷನಿದ್ದಾನೆ ನಿಮ್ಮ ಜೀವಿತದಲ್ಲಿ. ಪ್ರತಿದಿನ ಶೋಧಿಸ್ತಿದ್ದಾಳೆ. ಒಳಗಾಗುವುದಾದರೆ ನಿಮ್ಮ ಜೀವಿತವೇ ನಾಶ ಆಗ್ಬಿಡುತ್ತೆ. ಅವರ ವಶ ಏನಾದ್ರೂ ಆದ್ರೆ ನಿಮ್ಮ ಕ್ಯಾರೆಕ್ಟರ್ ನಾಶವಾಗಿ ಬಿಡುತ್ತೆ. ಆ ನಂತರ ನೀವು ಪಶ್ಚಾತ್ತಾಪ ಪಟ್ಟರೂ ಕೂಡ ಆ ಗಿಲ್ಟಿ ಕಾನ್ಷಿಯಸ್, ಅಪರಾಧ ಮನೋಭಾವನೆ ನಿಮ್ಮನ್ನು ಕಾಡುತ್ತಲೇ ಇರುತ್ತೆ. ನನ್ನ ಗಂಡನಿಗೆ ಮೋಸ ಮಾಡಿದೇನಲ್ಲವೇ, ನನ್ನ ಹೆಂಡತಿಗೆ ಮೋಸ ಮಾಡಿದೇನಲ್ಲವೇ, ನನ್ನ ಬಾಯ್ ಫ್ರೆಂಡ್ಗೆ, ಗರ್ಲ್ ಫ್ರೆಂಡ್ಗೆ ಮೋಸ ಮಾಡಿದೇನಲ್ಲವೇ, ಪ್ರೀತಿಸಿದ ವ್ಯಕ್ತಿಗೆ ಮೋಸ ಮಾಡಿದೇನಲ್ಲವೇ, ವಂಚಿಸಿ ಮೋಸ ಮಾಡಿದೇನಲ್ಲವೇ, ಹಾಗೆ ಮೋಸ ಮಾಡಿದ್ದೇನೆ ಎಂಬ ಆಲೋಚನೆ ಬರುತ್ತೆಯಲ್ಲವೋ, ಅದು ಸಾಯುವವರೆಗೂ ನಿಮ್ಮನ್ನು ಬೆನ್ನಟ್ಟುತ್ತಲೇ ಇರುತ್ತೆ ಎಂದು ಮರೆಯಬೇಡಿ ಪ್ರಿಯರೇ. ನೋಹಾನನು ಅದ್ಭುತನಾದ ಆತ್ಮಿಕನಾಗಿದ್ದನು. ಎಷ್ಟು ಆತ್ಮಿಕನೆಂದರೆ ಅವನ ಸುತ್ತಲಿರುವವರು ಎಷ್ಟೇ ಪಾಪಿಷ್ಠರಾದಾಗ್ಯೂ ಕೂಡ ತಾನು ಪರಿಶುದ್ಧನಾಗಿ ಜೀವಿಸುತ್ತಾನೆ, ತನ್ನ ಮಕ್ಕಳನ್ನು ಪರಿಶುದ್ಧರನ್ನಾಗಿ ಕಾಪಾಡಿಕೊಳ್ತಾನೆ, ತನ್ನ ಕುಟುಂಬವನ್ನೆಲ್ಲ ಕೂಡ ಬರ್ಲಿಕ್ಕಿರುವಂತಹ ಪ್ರಳಯದಿಂದ, ಬರ್ಲಿಕ್ಕಿರುವಂತಹ ಮರಣದಿಂದ, ಬರ್ಲಿಕ್ಕಿರುವ ವಿಪತ್ತಿನಿಂದ ಕಾಪಾಡಿಕೊಂಡ ಸಹೋದರ ಸಹೋದರಿಯರೇ ಕೇಳಿರಿ, ನೀವು ಒಬ್ಬರೇ ರಕ್ಷಣೆ ಹೊಂದಿದ್ರೆ ಸಾಲೋದಿಲ್ಲ. ಈ ದಿನ ಕೇವಲ ಗಂಡ ರಕ್ಷಣೆ ಹೊಂದುತ್ತಾನೆ, ಇಲ್ಲವೇ ಹೆಂಡತಿ ಅಷ್ಟೇ ರಕ್ಷಣೆ ಹೊಂದುತ್ತಾಳೆ. ಎಷ್ಟೋ ಜನ ನನ್ನ ಬಳಿಗೆ ಬಂದು ಏನ್ ಹೇಳ್ತಾರೆ ಗೊತ್ತಾ? ನನ್ನ ಗಂಡ ಇನ್ನೂ ರಕ್ಷಣೆ ಹೊಂದಿಲ್ಲ, ಮಕ್ಕಳು ರಕ್ಷಣೆ ಹೊಂದಿಲ್ಲ. ಅವರಿಗೆ ಕೇಳೋರು ಯಾರೂ ಇಲ್ಲ. ನನ್ನ ಹೆಂಡತಿ ರಕ್ಷಣೆ ಹೊಂದಿಲ್ಲ, ನನ್ನ ಮಕ್ಕಳು ರಕ್ಷಣೆ ಹೊಂದಿಲ್ಲ ಎಂದು ಹೇಳಿದಂತಹ ತಂದೆಯಂದರು, ಗಂಡಂದಿರು ಎಷ್ಟೋ ಜನ ಇದ್ದಾರೆ. ನನ್ನ ಮನೆಯಲ್ಲಿ ಒಬ್ಬನೇ ರಕ್ಷಣೆ ಹೊಂದಿದ್ದೇನೆ, ನಾನೊಬ್ಳೇ ರಕ್ಷಣೆ ಹೊಂದಿದ್ದೇನೆ ಎನ್ನುವವರು ಕೂಡ ಅನೇಕರಿದ್ದಾರೆ. ಉಳಿದವರೆಲ್ಲ ಏನಾಗಿ ಹೋದ್ರು? ಯೇಸು ಹೇಳ್ತಾರೆ, ಜಕಯ್ಯ ಇಳಿದು ಬಾ, ನಿನ್ನ ಮನೆಗೆ ಈ ಹೊತ್ತು ರಕ್ಷಣೆ ಬರ್ಲಿಕ್ಕಿದೆ. ಏನನ್ನುತ್ತಾರೆ? ಯೇಸು ಸುಮ್ಮನೆ ರಕ್ಷಣೆ ಎಂದು ಹೇಳಲಿಲ್ಲ. ಏನಂದ್ರು? ನಿನ್ನ ಮನೆಗೆ ರಕ್ಷಣೆ. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ, ನಿಮ್ಮ ಮನೆಗೆ ರಕ್ಷಣೆ ಬರಬೇಕೆಂದು. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡಬೇಕು. ಆ ಸೆರೆಯ ಯಜಮಾನನು ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ತಿರುವಾಗ ಪೌಲಸೀಲರು ಹೇಳ್ತಾರೆ, ನಿಲ್ಲು, ಯಾವ ಹಾನಿ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಅಂದಾಗ ಸೆರೆಯ ಯಜಮಾನನು ಹೇಳುತ್ತಾನೆ, ಸ್ವಾಮಿಗಳೇ, ನಾನು ರಕ್ಷಿಸಲ್ಪಡಬೇಕಾದ್ರೆ ಏನ್ ಮಾಡಬೇಕು? ಆಗ ಪೌಲಸೀಲರು ಕೊಟ್ಟ ಸಂದೇಶ ಏನ್ ಗೊತ್ತಾ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಿಸಲ್ಪಡುತ್ತಾರೆ ಅನ್ನುತ್ತಾರೆ. ಅದು ದೇವರ ಚಿತ್ತ. ನೀವು ನಿಮ್ಮ ಮನೆಯವರೆಲ್ಲರೂ ರಕ್ಷಿಸಲ್ಪಡುವಂಥದ್ದು ದೇವರ ಚಿತ್ತ ಆಗಿದೆ. ನೋಹಾನನ ಮನೆಯವರೆಲ್ಲರೂ ರಕ್ಷಿಸಲ್ಪಡುವುದು ದೇವರ ಚಿತ್ತ ಆಯಿತು. ಅಲ್ಲಿ ದೇವರ ಚಿತ್ತ ಜರುಗಿತು. ಈ ದಿನ ನಿಮ್ಮ ಕುಟುಂಬದಲ್ಲಿ ಇನ್ನೂ ದೇವರ ಚಿತ್ತ ಜರುಗಿಲ್ಲ.
ಈ ದಿನ ನಿಮ್ಮ ಕುಟುಂಬದಲ್ಲಿ ಇನ್ನೂ ರಕ್ಷಣೆ ಹೊಂದುವಂಥವರು ಇದ್ದಾರೆ. ಮತ್ತೇನ್ ಮಾಡ್ತಾ ಇದ್ದೀರಿ ಅವರ ಕುರಿತಾಗಿ? ಏನ್ ಮಾಡಬೇಕು ಬ್ರದರ್? ನನ್ನ ಗಂಡ ಸಭೆಗೆ ಬಾ ಅಂತ ಕರೆದ್ರೆ ಬರೋದಿಲ್ಲ, ನನ್ನ ಹೆಂಡತಿಗೆ ಬಾ ಅಂತ ಕರೆದ್ರೆ ಬರೋದಿಲ್ಲ. ಏನ್ ಮಾಡೋಣ ಬ್ರದರ್? ನನ್ನ ಗಂಡ ಏನ್ ಒಳ್ಳೆಯವನಲ್ಲ, ಅವನು ಪಾಪಿಷ್ಟನು, ಕುಡುಕನು, ಅಲೆಮಾರಿಯೂ ಆಗಿದ್ದಾನೆ, ಯಾವಾಗಲೂ ಜಗಳ ಆಡ್ತಾನೆ, ಇದೇ ಭಾಷೆ. ಆಯ್ತು ಸರಿ, ನಿಮ್ಮ ಗಂಡ ಕುಡುಕನಾಗಿದ್ದಾನೆ, ಹೊಡೆಯುತ್ತಾನೆ, ಅಲೆಮಾರಿಯಾಗಿದ್ದಾನೆ, ಅದಕ್ಕಾಗಿ ಏನ್ ಮಾಡ್ತಾ ಇದ್ರಿ? ಅಯ್ಯೋ, ಏನ್ ಮಾಡ್ಲಿಕ್ಕಾಗುತ್ತೆ ಬ್ರದರ್, ನನ್ನಿಂದ ಏನಾಗುತ್ತೆ ಎಂದು ಹೇಳಿ ನೀವು ತಪ್ಪಿಸಿಕೊಳ್ತಿದ್ದೀರಿ ಹೊರತು ನೀವು ಮಾಡಬೇಕಾದದ್ದನ್ನು ಮಾಡ್ತಾ ಇಲ್ಲ. ನಿಮ್ಮ ಗಂಡ ಬದಲಾಗಬೇಕಾದರೆ, ನಿಮ್ಮ ಗಂಡ ನಿಮ್ಮೊಂದಿಗೆ ಸಭೆಗೆ ಬರಬೇಕಾದರೆ ಅದು ನಿಮ್ಮ ಮೇಲೆ ಆಧಾರಗೊಂಡಿದೆ. ನನ್ನ ಮೇಲೆ ಹೇಗೆ ಆಧಾರಗೊಂಡಿದೆ? ಕುಡುಕ ಹೇಗೆ ಮಾರ್ಪಡ್ತಾನೆ ಬ್ರದರ್? ಕುಡುಕನಿಗೆ ನಾನು ಹೇಗೆ ಮಾರ್ಪಡಿಸಬಲ್ಲೆ ಎನ್ನುವುದು ಸಾಧಾರಣವಾದ ಡೈಲಾಗ್. ಒಮ್ಮೆ ಒಬ್ಬ ಸಹೋದರಿ ಯಾವಾಗಲೂ ಪಾಸ್ಟರ್ ಅವರ ಬಳಿಗೆ ಬಂದು, ಪಾಸ್ಟರ್ ಪ್ರಾರ್ಥನೆ ಮಾಡ್ತೀರಾ ನನ್ನ ಗಂಡ ಮಾರ್ಪಡುವುದಕ್ಕಾಗಿ ಅಂದಳು. ಯಾರು ಮಾರ್ಪಡುವುದಕ್ಕಾಗಿ? ನನ್ನ ಗಂಡ ಮಾರ್ಪಡಬೇಕು ಪಾಸ್ಟರ್, ಪ್ರಾರ್ಥನೆ ಮಾಡಿ ಅಂದಾಗ ಆಯ್ತಮ್ಮ ಅಂದ್ರು. ಮತ್ತೊಂದು ಭಾನುವಾರ ಬಂದ ಕೂಡಲೇ ಆ ಸ್ತ್ರೀ ಮುಂದೆ ಬಂದು, ಪಾಸ್ಟರ್ ನನ್ನ ಗಂಡ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಅಂದಾಗ ಪ್ರಾರ್ಥಿಸ್ತಿದ್ದೇನಮ್ಮ. ಮತ್ತೆ ನೆಕ್ಸ್ಟ್ ಸಂಡೇ ಬಂದು, ಪಾಸ್ಟರ್ ನನ್ನ ಗಂಡ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ? ನನ್ನ ಗಂಡ ಮಾನಸಾಂತರ ಪಡಬೇಕು ಅಂದಾಗ ಪಾಸ್ಟರ್ ಹೇಳ್ತಾರೆ, ಯಾವಾಗ ನೋಡಿದ್ರು ನಿನ್ನ ಗಂಡ ಮಾರ್ಪಡಬೇಕು ಎಂದು ಪ್ರತಿ ಭಾನುವಾರ ಬಂದು ಪ್ರಾರ್ಥಿಸುವುದಕ್ಕಾಗಿ ಹೇಳ್ತಾ ಇದೀಯಾ, ಅಷ್ಟಕ್ಕೂ ನೀನ್ ಮಾರ್ಪಟ್ಟಿದೀಯಾ ಎಂದು ಪಾಸ್ಟರ್ ಕೇಳಿದ್ರು. ಅದೇನ್ ಪಾಸ್ಟರ್, ನಾನ್ ಮಾರ್ಪಡುವುದೇನು? ಪ್ರತಿ ಭಾನುವಾರ ಸಭೆಗೆ ಬರ್ತಾ ಇದ್ದೇನಲ್ಲವೇ? ನೋಡಮ್ಮ, ನಾನ್ ಕೇಳುವ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು, ನಿಜವಾಗ್ಲೂ ಹೇಳು, ನೀನು ಮಾರ್ಪಟ್ಟಿದೀಯಾ ಅಂದಾಗ, ಅದೇನು ಪಾಸ್ಟ್ರೇ, ಪ್ರತಿ ಭಾನುವಾರ ಸಭೆಗೆ ಬರೋದು ಮಾತ್ರವಲ್ಲ, ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ತೇನಲ್ಲವೇ? ಅಲ್ಲ, ನೀನ್ ಮಾರ್ಪಟ್ಟಿದೀಯಲ್ಲ ಹೇಳಮ್ಮ. ಅದೇನು ಪಾಸ್ಟ್ರೇ, ಬೈಬಲ್ ಓದು ಅಂತ ಹೇಳಿದ್ರೆ ಮೊದಲು ನಾನೇ ಅಲ್ಲವೋ ಓದುವುದು? ನಾನ್ ಕೇಳೋದು ಅದಲ್ಲಮ್ಮ, ಮಾರ್ಪಟ್ಟಿದೀಯಾ? ಅದೇನು ಪಾಸ್ಟ್ರೇ, ಕಾಣಿಕೆ ಕೊಡುವುದರಲ್ಲಿ ಯಾವತ್ತೂ ಹಿಂದೆ ಹೆಜ್ಜೆ ಹಾಕ್ಲಿಲ್ವಲ್ಲ, ಗಟ್ಟಿಯಾಗಿ ಹಾಡುಗಳನ್ನು ಹಾಡ್ತೇನಲ್ಲವೇ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಲಿಲ್ಲ. ಆದರೆ ಏನ್ ಹೇಳ್ತಾ ಇದ್ದಾಳೆ? ಸಭೆಗೆ ಬರ್ತೇನಲ್ಲವೇ, ಹಾಡು ಹಾಡ್ತೇನಲ್ಲವೇ, ಬೈಬಲ್ ಓದುತ್ತೇನಲ್ಲವೇ, ಕಾಣಿಕೆ ಕೊಡ್ತೇನಲ್ಲವೇ, ಮುಂದಿನ ಸಾಲಲ್ಲಿ ಕೂತ್ಕೊಳ್ತೇನಲ್ಲವೇ, ಮುಂಚೆ ಬಂದು ಸಭೆಯೆಲ್ಲ ಸಿದ್ಧ ಮಾಡಿಡ್ತೇನಲ್ಲವೇ, ಸೇವೆಗೆ ಸಹಕರಿಸುತ್ತಿದ್ದೇನಲ್ಲವೇ, ಸಭೆಯಲ್ಲಿ ಜವಾಬ್ದಾರಿ ವಹಿಸುತ್ತಿದ್ದೇನೆಂದು ಇದೇ ಹೇಳ್ತಿದ್ದಾಳೆ ಹೊರತು ಉತ್ತರ ಮಾತ್ರ ಹೇಳ್ತಾ ಇಲ್ಲ. ನೀನು ಮಾರ್ಪಟ್ಟಿದೀಯಾ? ಮಾರ್ಪಟ್ಟಿದೀಯಾ ಅಂದ್ರೆ ಏನೂ ಹೇಳೋದಿಲ್ಲ. ನೋಡಮ್ಮ, ಕ್ರೈಸ್ತಿಯ ಆಚಾರಗಳಲ್ಲಿ ಪಾಲ್ಗೊಳ್ತಿದೀಯ ಹೊರತು ಕ್ರಿಸ್ತನನ್ನು ನಿನ್ನ ಜೀವಿತದ ಮೂಲಕ ತೋರಿಸಿಕೊಡ್ತಾ ಇದೀಯಾ? ಅದಕ್ಕೆ ಉತ್ತರ ಕೊಡು ಅಂದ್ರು. ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ನಿನ್ನ ಗಂಡ ನೋಡ್ಲಿಕ್ಕಾಗ್ತಿದೀಯಾ? ನೀನು ಆಡುವಂತಹ ಮಾತಿನಲ್ಲಿ ಕ್ರಿಸ್ತನು ಕಾಣಿಸಿಕೊಳ್ತಿದ್ದಾನ? ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡನಿಗೆ ಕ್ರಿಸ್ತನ ಗುಣಗಳನ್ನು ತೋರ್ಪಡಿಸುತ್ತಾ ಇದೀಯಾ? ಪ್ರೀತಿಯನ್ನು ತೋರ್ಪಡಿಸುತ್ತಿದೀಯಾ? ಸಮಾಧಾನವುಳ್ಳವಳಾಗಿ ಜೀವಿಸ್ತಾ ಇದೀಯಾ? ಪ್ರಶಾಂತವಾಗಿ ಜೀವಿಸ್ತಾ ಇದೀಯಾ? ತಾಳ್ಮೆ ಸಹನೆಯಿಂದ ಜೀವಿಸುತ್ತಾ ಇದೀಯಾ ನಿನ್ನ ಗಂಡನೊಂದಿಗೆ? ಮೊದಲು ನೀನು ಮಾರ್ಪಡು, ಆನಂತರ ನಿನ್ನ ಗಂಡ ಮಾರ್ಪಡುತ್ತಾನೆ ಎಂದು ಮುಖದ ಮೇಲೆಯೇ ಪಾಸ್ಟರ್ ಅವರು ಹೀಗೆ ಹೇಳಿದಾಗ ಆಗ ಆಕೆ ಕಣ್ ತೆರೆಯಲ್ಪಡ್ತವೆ. ಯಾಕೆಂದ್ರೆ ಮನೆಗೆ ಹೋಗಿ ಯಾವ ರೀತಿ ಆಕೆ ಜೀವಿಸ್ತಾ ಇದ್ದಳೆಂದು ಆಕೆಗೊಬ್ಬಳಿಗೆ ಗೊತ್ತಿತ್ತು. ಪಶ್ಚಾತ್ತಾಪ ಪಡ್ತಾಳೆ. ಯೇಸುವೇ, ಮನೆಗೆ ಹೋದ್ರೆ ನಾನು ಜಗಳಾಡುವಂತಹ ಸ್ತ್ರೀಯಾಗಿದ್ದೆ. ಮನೆಗೆ ಹೋದ್ರೆ ನನ್ನ ಮಾತುಗಳು ಬದಲಾಗ್ತವೆ. ಮನೆಗೆ ಹೋದ್ರೆ ನನ್ನ ನಡತೆ ಬದಲಾಗುತ್ತೆ. ಆದರೆ ಸಭೆಗೆ ಬಂದಾಗ ಆತ್ಮೀಕಳಂತೆ ನಟಿಸುತ್ತೇನೆ, ಮನೆಗೆ ಹೋದಾಗ ಗಂಡನಿಗೆ ನರಕ ತೋರಿಸ್ತೇನೆ. ಅದೇ ವಾಸ್ತವ. ನನ್ನನ್ನು ಕ್ಷಮಿಸು ದೇವರೇ. ನಾನು ಮಾರ್ಪಡದೆ ನನ್ನಲ್ಲಿ ನೀನಿರದೆ ನನ್ನ ಗಂಡನನ್ನು ಹೇಗೆ ಮಾರ್ಪಡಿಸಿಕೊಳ್ಳಬಲ್ಲೆ? ನಿನ್ನನ್ನು ಹೇಗೆ ತೋರಿಸಬಲ್ಲೆ? ನನ್ನನ್ನು ಕ್ಷಮಿಸು ಎಂದು ಮೊಳಕಾಲೂರಿ ಪಶ್ಚಾತ್ತಾಪ ಪಡುತ್ತಾಳೆ. ಈ ದಿನ ಮೊದಲುಗೊಂಡು ನಿನ್ನನ್ನೇ ನನ್ನ ಗಂಡನಿಗೆ ತೋರ್ಪಡಿಸುತ್ತೇನೆ ದೇವರೇ ಎಂದು ಹೇಳ್ತಾಳೆ. ಹೀಗೆ ತೀರ್ಮಾನ ತೆಗೆದುಕೊಂಡು ಮನೆಗೆ ಹೋಗ್ತಾಳೆ. ಆ ಗಂಡ ಎಷ್ಟೇ ಕೆಟ್ಟವನಾದಾಗ್ಯೂ ಕೂಡ ಈ ಹೆಂಡತಿ ಸಭೆಗೆ ಹೋಗಿ ಜೋರಾಗಿ ಬೈಬಲ್ ಓದಿ, ಜೋರಾಗಿ ಹಾಡುಗಳನ್ನು ಹಾಡಿ, ಇದೆಲ್ಲ ಮಾಡಿ ಆಯಾಸಗೊಂಡು ತಿರುಗಿ ಮನೆಗೆ ಬರುವಾಗ ಗಂಡ ಏನ್ ಮಾಡ್ಬೇಕಿತ್ತು ಗೊತ್ತಾ? ಚೆನ್ನಾಗಿ ಬಿಸಿ ಬಿಸಿ ಕಾಫಿ ಮಾಡಿ ಅದು ಫ್ಲಾಸ್ಕಲ್ಲಿ ಹಾಕಿ ಕಪ್ಪು ಸಾಸರಲ್ಲಿಟ್ಟು ಅವನು ಸಿದ್ಧ ಮಾಡಿಡಬೇಕು. ಅದು ಗಂಡನ ಜವಾಬ್ದಾರಿಯಾಗಿತ್ತು. ಇಲ್ಲವಾದ್ರೆ ಮನೆಯಲ್ಲಿ ಯುದ್ಧ ಶುರು ಆಗ್ತಿತ್ತು. ಆ ದಿನ ಪಾಪ ಅವನು ಪೇಪರ್ ಓದುತ್ತಾ ಕೂತಿದ್ದನೋ ಟಿವಿ ನೋಡ್ತಾ ಕೂತಿದ್ದನೋ ಗೊತ್ತಿಲ್ಲ. ಆದ್ರೆ ಹೆಂಡತಿ ಸಭೆ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ತಡ ಆಗಿತ್ತು. ಅಷ್ಟರಲ್ಲೇ ಕಾಫಿ ಮಾಡ್ತಾನೆ, ಇನ್ನು ಫ್ಲಾಸ್ಕಲ್ಲಿ ಹಾಕಲ್ಲ. ಎಲ್ಲಿ ಬರ್ತಾಳೇನೋ ಅಂದ್ಕೊಂಡು ಹಡಾಹುಡಿಯಿಂದ ಫ್ಲಾಸ್ಕ್ನಲ್ಲಿ ಆ ಕಾಫಿ ಹಾಕ್ತಿರುವಾಗ ಬಾಗಿಲು ತೆರೆಯಲಾಯ್ತು. ಯಾವಾಗ ಬಾಗಿಲುಗಳು ತೆರೆಯಲ್ಪಟ್ಟವೋ ಗಂಡನ ಹೃದಯ ಮಿಡಿತ ನಿಂತಂತಾಯ್ತು. ಫ್ಲಾಸ್ಕ್ ಒಳಗಡೆ ಹಾಕುವಂತಹ ಕಾಫಿ ಕೆಳಗಡೆ ಚೆಲ್ಲಿ ಹೋಯ್ತು. ಈಗ ಹೆಂಡತಿ ಬರ್ತಾಳೆ, ಯುದ್ಧ ಶುರು ಮಾಡ್ತಾಳೆ ಅಂದ್ಕೊಂಡ. ಆಕೆ ಬರ್ತಾ ಇರುವಾಗ ಗಂಡ ನಡುಗ್ತಾ ಇದ್ದ. ಬಂದು ಆ ಹೆಂಡತಿ ಹೇಳ್ತಾಳೆ, ಏನ್ರಿ ಅಷ್ಟಕ್ಕೂ ನೀವ್ಯಾಕೆ ಅಡಿಗೆ ಮನೆಗೆ ಬಂದ್ರಿ? ಅಷ್ಟಕ್ಕೂ ನೀವು ಅಡಿಗೆ ಮನೆಗೆ ಬರುವ ಅವಶ್ಯಕತೆ ಏನಿದೆ? ನೀವು ಹೊರಗೆ ಹೋಗಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಸೋಫಾ ಮೇಲೆ ಕೂತ್ಕೊಳ್ರಿ. ನಿಮಗೆ ಏನೇ ಬೇಕಾದ್ರೂ ನನಗೆ ಹೇಳ್ರಿ. ಇನ್ಮೇಲೆ ಅಡಿಗೆ ಮನೆಯೊಳಗಡೆ ನಾನಿರ್ತೇನೆ, ನೀವು ಯಾವತ್ತೂ ಬರಬಾರ್ದು. ಕಾಫಿ ಬೇಕಾದ್ರೆ ಹೇಳ್ರಿ, ನಾನೇ ಕೊಡ್ತೇನೆ. ಟೀ ಬೇಕಾದ್ರೆ ಹೇಳಿ, ನಾನೇ ಕೊಡ್ತೇನೆ. ಮಜ್ಜಿಗೆ ಬೇಕಾದ್ರೆ ಹೇಳಿ, ನಾನೇ ಕೊಡ್ತೇನೆ. ಅಷ್ಟಕ್ಕೂ ನಿಮಗೇನ್ರಿ ಅಡಿಗೆ ಮನೆಯಲ್ಲಿ ಕೆಲಸ? ಹೋಗಿ ಸೋಫಾ ಮೇಲೆ ಕೂತ್ಕೊಳ್ರಿ ಎಂದು ಹೀಗೆ ಮಾತಾಡ್ತಾ ಇರುವಾಗ ಆ ಗಂಡ
ತನ್ನ ಹೆಂಡತಿಗೆ ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾ, ಏನಿದು? ಇದು ನೀನೇನಾ? ಇದು ನೀನೇನಾ? ನೀನೇನೇ ಅಂತ ಯಾಕನ್ನುತ್ತೀರಿ? ನಾನೇ ರೀ. ಏನು ನೀನೇನಾ? ಏನಂದೆ ನೀನು? ನನಗೆ ಕಾಫಿ ಹಾಕಿ ಕೊಡ್ತೀಯಾ? ನನಗೆ ಟೀ ಕೊಡ್ತೀಯಾ? ನನಗೆ ಮಜ್ಜಿಗೆ ಕೊಡ್ತೀಯಾ? ನಾನು ಕಾಲ್ಮೇಲೆ ಕಾಲ್ ಹಾಕಿ ಕೂತ್ಕೊಳ್ಬೇಕಾ? ಏನಿದು? ಏನಾಯ್ತು ಕಣೆ ನಿನಗೆ? ಆಗ ಆಕೆ ಹೇಳ್ತಾಳೆ, ನನಗೇನಾಯ್ತು ಎಂದು ಹೇಳುವುದಾದರೆ ನನ್ನ ಜೀವಿತ ಈ ದಿನ ಮಾರ್ಪಟ್ಟಿದೆ. ಹೇಗೆ ಮಾರ್ಪಟ್ಟಿತೆಂದರೆ, ನನ್ನ ತಪ್ಪೇನೆಂದು ನಾನು ಗುರುತಿಸಿದ್ದೇನೆ, ನನ್ನ ಜವಾಬ್ದಾರಿಕೆಯನ್ನು ಗ್ರಹಿಸಿದ್ದೇನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನನ್ನ ಜೀವಿತದಲ್ಲಿ ಅಂಗೀಕರಿಸಿದ್ದೇನೆ. ಇನ್ಮೇಲೆ ನನ್ನ ಜೀವಿತದಲ್ಲಿ ನೀವು ಕ್ರಿಸ್ತನನ್ನೇ ಕಾಣುತ್ತೀರಿ ಎಂದು ಹೇಳಿದ ಕೂಡಲೇ ಆ ಗಂಡ ಏನು ಹೇಳ್ತಾನೆ ಗೊತ್ತಾ? ನಿಮ್ಮ ಹಾಗೆ ಚಪ್ಪಾಳೆ ತಟ್ಟುತ್ತಾ ಏನು ಹೇಳ್ತಾನೆ ಗೊತ್ತಾ? ನಿನ್ನಂಥ ಜಗಳಗಂಟಿಯನ್ನೇ ಆ ಯೇಸು ಮಾರ್ಪಡಿಸುವುದಾದರೆ ನನ್ನಂತಹ ಹೆಂಡತಿ ಪೀಡಿತನಿಗೆ ಮಾರ್ಪಡಿಸುವುದೇನು ಮಹಾ ದೊಡ್ಡ ಕೆಲಸ? ಮುಂದಿನ ಭಾನುವಾರದಿಂದ ನಾನು ಸಭೆಗೆ ಬರ್ತೇನಂದ. ಆ ದೇವರು ಯಾರೆಂದು ನಾನು ತಿಳಿದುಕೊಳ್ತೇನೆ, ನಾನು ಕಂಡುಕೊಳ್ತೇನೆ ಎಂದು. ಹೀಗೆ ನೆಕ್ಸ್ಟ್ ವೀಕೆ ಪ್ರಿಯರೇ ಅವನು ಹೋದ. ಎಷ್ಟು ಚೆನ್ನಾಗಿ 1 ವಾರವೂ ತಪ್ಪದೆ ಸಭೆಗೆ ಬರಲು ಶುರು ಮಾಡ್ದ. ಅಷ್ಟು ದಿನಗಳವರೆಗೂ ಅವನು ಸಭೆಗೆ ಬರದಂತೆ ತಡೆ ಹಿಡಿದಿದ್ದು ಯಾರು ಹೇಳಿ? ಅತಿಭಕ್ತಳು. ಪತಿಭಕ್ತಳಲ್ಲ ಇವಳು. ಯಾವ ಭಕ್ತಳು? ಅತಿಭಕ್ತಿ. ಸಭೆಗೆ ಹೋದಾಗ ಅವಳಂಥ ಒಳ್ಳೆಯವರು ಬೇರೆ ಯಾರೂ ಇಲ್ಲ. ಆದರೆ ಮನೆಗೆ ಬಂದ್ರೆ ಮಾತ್ರ ಪೂರ್ತಿ ರೂಪರೇಖೆಯೆಲ್ಲ ಬದಲಾಗುತ್ತೆ. ಹೆಂಡತಿಯಾಗಿ ನೀವು ಇಷ್ಟಾನುಸಾರವಾಗಿ ಜೀವಿಸಿ ಗಂಡ ಮಾರ್ಪಡಬೇಕಂದ್ರೆ ಹೇಗೆ ಮಾರ್ಪಡ್ತಾನೆ? ನೀವು ಇಷ್ಟಾನುಸಾರವಾಗಿ ಜೀವಿಸುತ್ತಾ, ಇಷ್ಟಾನುಸಾರವಾಗಿ ಮಾತಾಡುತ್ತಾ, ಮೇಲಿಂದ ಮೇಲೆ ಹೆಂಡತಿಯ ಮೇಲೆ ಕೈ ಮಾಡಿಕೊಳ್ಳುವುದಾದರೆ, ಸಾಯುವಷ್ಟು ಹೊಡೆದ್ರೆ ಮತ್ತೆ ಭಾನುವಾರ ಬಂದ ಕೂಡಲೇ ಬಾ ಸಭೆಗೆ ಹೋಗೋಣ ಅಂತ ಕರೆದ್ರೆ, ಅಯ್ಯೋ ಪಾಪಿಷ್ಟೇನೆ, ಮೊದಲು ನೀನು ಹೋಗು. ಮನೆಯಲ್ಲಿ ನರಕಯಾತನೆ ತೋರಿಸ್ತಿ, ಸಭೆಗೆ ಹೋಗಿ ಸಭಾ ಹಿರಿಯನೆಂಬುದಾಗಿ ಹೇಳ್ಕೊಳ್ತಿ. ಮೊದಲು ನೀನು ಮಾರ್ಪಡು, ನಂತರ ನಾನ್ ಮಾರ್ಪಡ್ತೇನೆ ಎಂದು ಬಾಯಿ ತೆರೆದಾಕೆ ಹೇಳ್ಬೋದಿತ್ತು. ಹೇಳಿದ್ರೆ ಹೊಡೆಯುತ್ತಾನಲ್ಲವೇ? ಒಳಗೆ ಗುಣಗುಟ್ಟುತ್ತಾ ಇರ್ತಾಳೆ. ಗಂಡ ಮಾರ್ಪಟ್ಟಿದ ಹೊರತು ಹೆಂಡತಿ ಮಾರ್ಪಡುವುದಿಲ್ಲ. ಹೆಂಡತಿ ಮಾರ್ಪಡದ ಹೊರತು ಗಂಡನಲ್ಲಿ ಮಾರ್ಪಡುವಿಕೆ ಬರಲು ಸಾಧ್ಯವಿಲ್ಲ. ಈ ದಿನ ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿಯಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ದೇವರಿಂದ ದೂರ ಜೀವಿಸುತ್ತಿರುವುದಾದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಲೋಪವೇ ಕಾರಣವಾಗಿರಬಹುದು. ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ಒಬ್ಬ ಗಂಡನಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯಲ್ಲಿರುವವರು ನೋಡಲಿಚ್ಛಯಿಸುವ ಆತ್ಮೀಕತೆ ಬಹುಶಃ ಅವರು ನೋಡ್ತಾ ಇಲ್ವೇನೋ? ಅದಕ್ಕಾಗಿಯೇ ನಿಮ್ಮ ನಿಮಿತ್ತವೇ ಬಹುಶಃ ಅವರು ದೇವರಿಂದ ದೂರ ಜೀವಿಸುತ್ತಾ ಇರಬಹುದು. ಒಮ್ಮೆ ಪರಿಶೀಲಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ದಿನ ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿದ್ದೀರಿ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಮೇಲು. ಒಬ್ಬನ ಪ್ರಾರಂಭಕ್ಕಿಂತಲೂ ಒಬ್ಬನ ಮುಕ್ತಾಯ ಮೇಲು. ಈ ದಿನ ಈಗ ನಮಗಿರುವ ಆತ್ಮೀಕತೆಗಿಂತಲೂ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಅದ್ಭುತವಾದ ಆತ್ಮೀಕತೆ ಹೊಂದಿಕೊಂಡು ದಿನೇ ದಿನೇ ನಿಮ್ಮ ನಿಕಟತೆಗೆ ಸೇರಬೇಕು. ದಿನೇ ದಿನೇ ನಿಮ್ಮ ಸಾರೂಪ್ಯಕ್ಕೆ ಮಾರ್ಪಡಬೇಕು. ದಿನೇ ದಿನೇ ನಿಮ್ಮ ಸ್ವಭಾವವನ್ನು ನಾವು ಅಳವಡಿಸಿಕೊಳ್ಳಬೇಕು. ನಿಮ್ಮಲ್ಲಿ ನಾವಿದ್ದು, ನಮ್ಮಲ್ಲಿ ನೀವಿದ್ದು ನಾವು ಜೀವಿಸಬೇಕು. ನಮ್ಮನ್ನು ನೋಡುವ ನಮ್ಮ ಬಂಧುಗಳಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಜೊತೆ ವಿಶ್ವಾಸಿಗಳಾಗಿರ್ಬೋದು, ನಮ್ಮೊಂದಿಗೆ ಉದ್ಯೋಗ ಮಾಡುವವರಾಗಿರ್ಬೋದು, ನಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು, ನಮ್ಮಲ್ಲಿ ಅವರು ನಿಮ್ಮನ್ನು ನೋಡಬೇಕು. ಅಂತಹ ಆತ್ಮೀಕತೆ ನಮಗೆ ದಯಪಾಲಿಸಿರಿ. ನಮ್ಮಲ್ಲಿ ಕೆಲವರು ಒಮ್ಮೆ ಆತ್ಮಿಕರಾಗಿ ಜೀವಿಸಿ ಈ ದಿನ ಪತನಾವಸ್ಥೆಯಲ್ಲಿದ್ದಾರೆ ದೇವರೇ. ಪಾಪಿಷ್ಟ ಜೀವಿತ ಜೀವಿಸುತ್ತಾ ಈ ದಿನ ಬಿದ್ದವರಾಗಿದ್ದಾರೆ ದೇವರೇ. ಅವರು ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿಕೊಳ್ತಿದ್ದಾರೆ, ತಮ್ಮ ಜೀವಿತವನ್ನು ಮರುಸಮರ್ಪಣೆ ಮಾಡಿಕೊಳ್ತಿದ್ದಾರೆ. ಅವರನ್ನು ಅಂಗೀಕರಿಸಿರಿ. ಮತ್ತೊಮ್ಮೆ ನಿಮ್ಮ ಕೃಪೆ ಅನುಗ್ರಹಿಸಿ, ಮತ್ತೊಮ್ಮೆ ನಿಮ್ಮ ಆತ್ಮಶಕ್ತಿಯಿಂದ ತುಂಬಿಸಿ, ಮತ್ತೊಮ್ಮೆ ನಿಮ್ಮ ಭಾರ ಜವಾಬ್ದಾರಿಕೆಯಿಂದ ತುಂಬಿಸಿ, ಅದ್ಭುತವಾದ ಆತ್ಮೀಕರಾಗಿ, ಅದ್ಭುತವಾದ ಸೇವಕರಾಗಿ ನಿಮ್ಮನ್ನು ಸೇವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.